ಜೈ ಗುರುದೇವ್. ಸಹಜ ಯೋಗ ಫೌಂಡೇಶನ್ ವತಿಯಿಂದ ತಮಗೆಲ್ಲರಿಗೂ ಆದರದ ಸುಸ್ವಾಗತವನ್ನು ಕೋರುತ್ತಾ ಈ ದಿನ ಯೋಗದಲ್ಲಿ ಬರತಕ್ಕಂತಹ ಒಂದು ಭಾಗವಾಗಿರತಕ್ಕಂಥ ಕ್ರಿಯಾ ಪ್ರಾಣಾಯಾಮ ಹಾಗೂ ಧ್ಯಾನದ ಬಗ್ಗೆ ನಾವು ಕೆಲವು ನಿಮಿಷಗಳ ವಿಚಾರಗಳನ್ನು ತಿಳಿದುಕೊಳ್ಳೋಣ. ಮೊದಲಾಗಿ ಯೋಗದ ಪಿತಾಮಹರಾದಂತಹ ಪತಂಜಲಿ ಮಹಾಮುನಿಗಳು ಭರತ ವರ್ಷಕ್ಕೆ ಅತ್ಯಮೂಲ್ಯಕರವಾದ ಉಡುಗೊರೆಯಾಗಿ ಕೊಟ್ಟಿರತಕ್ಕಂಥ ಯೋಗ, ವ್ಯಾಕರಣ ಹಾಗೂ ವೈದ್ಯಶಾಸ್ತ್ರದ ಆ ಮೂಲ ಪ್ರವರ್ತಕರನ್ನು ನಾವು ಸ್ಮರಿಸುತ್ತಾ ಅವರ ಪ್ರಾರ್ಥನೆಯೊಂದಿಗೆ ನಾನು ಇಂದಿನ ಈ ಕಿರು ಕಾರ್ಯಕ್ರಮ ನಡೆಸಿಕೊಡುತ್ತಿದ್ದೇನೆ. ಮೊದಲಿಗೆ ಒಂದು ಆಸನ ಅತ್ಯಂತ ಸುಲಭವಾದ ಆಸನವಾಗಿದೆ. ದಿನನಿತ್ಯದ ಅಭ್ಯಾಸದಿಂದ ಇದು ಮತ್ತಷ್ಟು ಸಾಧ್ಯವಾಗುತ್ತದೆ. ಆ ಆಸನದ ಹೆಸರು ವಜ್ರಾಸನ, ಡೈಮಂಡ್ ಪಾಶ್ಚರ್. ಬೆನ್ನು ನೇರವಾಗಿರಿಸಲು ಶ್ವಾಸಕೋಶಗಳಿಗೆ ಹೆಚ್ಚಿನ ಶ್ವಾಸ ತಲುಪಲು ಬೆನ್ನುಗಂಬವು ಬಹಳಷ್ಟು ಪ್ರಮುಖವಾದ್ದಾಗಿರುತ್ತದೆ. ಬೆನ್ನುಗಂಬಕ್ಕೆ ಮೇರುದಂಡ ಅಥವಾ ವೀಣಾದಂಡ ಎನ್ನುತ್ತಾರೆ. ಹಾಗಾಗಿ ಬೆನ್ನು ನೇರವಾಗಿರಿಸಿ ನಮಸ್ಕಾರ ಸ್ಥಿತಿಯಲ್ಲಿ ಮೃದುವಾಗಿ ಮುಚ್ಚಿದ ಕಣ್ಣುಗಳಿಂದ ಒಮ್ಮೆ ಓಂಕಾರನಾದವನ್ನು ಹೇಳುವ ಮೊದಲು ಆರಂಭಿಕದಲ್ಲಿ ಒಳಗಿನ ಶ್ವಾಸವನ್ನು ಹೊರಹಾಕುವ, ಸಾವಕಾಶವಾಗಿ ಶ್ವಾಸವನ್ನು ತುಂಬಿ ಯೋಗೇನ ಚಿತ್ತಸ್ಯ ಪದೇನ ವಾಚಾಂ ಮಲಂ ಶರೀರಸ್ಯ ಚ ವೈದ್ಯಕೇನ ಯೋಪಾಕರೋತ್ತಂ ಪ್ರವರಂ ಮುನೀನಾಂ ಪತಂಜಲಿಂ ಪ್ರಾಂಜಲಿಂ ರಾನತೋಸ್ಮಿ. ಆನಂತರ ಎಡಗೈ ಚಿನ್ಮುದ್ರ, ಬಲಗೈ ನಾಭಿಯ ಸ್ಥಾನ. ನಮ್ಮ ಸೃಷ್ಟಿ ಸ್ಥಿತಿ ಲಯಗಳಂತೆ ಸೃಷ್ಟಿಯ ಮೊದಲ ಒಂದು ಭಾಗವಾಗಿರುತ್ತದೆ, ಅದುವೇ ಜಲತತ್ವ. ನಮ್ಮ ಹೊಟ್ಟೆಯ ಭಾಗಕ್ಕೆ ಜಲತತ್ವ ಎನ್ನುತ್ತಾರೆ ಯೋಗದಲ್ಲಿ, ಎದೆಯ ಭಾಗಕ್ಕೆ ಭೂತತ್ವ ಎನ್ನುತ್ತಾರೆ, ಕಂಠಮೂಲದಿಂದ ಮಸ್ತಕದವರೆಗಿನ ಭಾಗಕ್ಕೆ ಆಕಾಶ ತತ್ವ ಎನ್ನುತ್ತಾರೆ. ಪ್ರಕೃತಿಯ ಮೊದಲ ಭಾಗವಾಗಿರತಕ್ಕಂಥ ಜಲತತ್ವಕ್ಕೆ ಹೆಚ್ಚಿನ ಪ್ರಯೋಜನ ಕೊಡತಕ್ಕಂಥ ಶಬ್ದವಾಗಿರುತ್ತದೆ ಓಂಕಾರದ ಮೊದಲ ಶಬ್ದವಾದ ಆಕಾರನಾದವು. ಓಕೆ, ಬಲಗೈ ಹಸ್ತವನ್ನು ನಾಭಿಯ ಸ್ಥಾನದಲ್ಲಿರಿಸಿ ಒಮ್ಮೆ ಶ್ವಾಸವನ್ನು ಹೊರಹಾಕುವ, ಹೊಟ್ಟೆ ಒಳಕ್ಕೆ ಹೋಗಲಿ. ತಾಳ್ಮೆಯ ಪೂರಕ ಶ್ವಾಸ ತುಂಬಿಕೊಳ್ಳುವುದು, ಮೃದುವಾಗಿ ಆಕಾರನಾದ ಇದನ್ನು 3 ಬಾರಿ ಹೇಳಬೇಕಾಗುತ್ತದೆ. ನಂತರ ಈಗ ನಾವು ನೇರವಾಗಿ ಎದೆಯ ಭಾಗ, ದಟ್ ಈಸ್ ಭೂತತ್ವ, ಶ್ವಾಸ ತುಂಬಿಕೊಳ್ಳಿ. ಉಕಾರನಾದ ಓ. ತದನಂತರ ಮಸ್ತಕದ ಭಾಗದಿಂದ ಮೇಲ್ಭಾಗಕ್ಕೆ ಆಗುತ್ತದೆ. ಆ ತರಂಗಗಳು ನಮಗೆ ಹೆಚ್ಚಿನ ಮಟ್ಟದ ಅನುಭವಕ್ಕೆ ಬರುವುದು ಕಾಲರ್ ಬೋನ್ಸ್. ಈ ಭಾಗದಲ್ಲಿ ನಿಮ್ಮ ಹಸ್ತವನ್ನು ಈ ರೀತಿಯಾಗಿ ಇರಿಸಿ ಒಮ್ಮೆ ಶ್ವಾಸ ಹೊರಹಾಕಿ ಶ್ವಾಸ ತುಂಬಿ ಮಕಾರನಾದ ಹೇಳುವ ಆಂ.
ನಂತರ ಬಲಗೈ ಕೂಡ ಚಿನ್ಮುದ್ರೆಯಲ್ಲಿ ಶ್ವಾಸ ತುಂಬಿ ಮಂದ್ರಸ್ಥಾಯಿ ಅಂದ್ರೆ ಲೋ ಪಿಚ್ಚಿನ ಓಂಕಾರನಾದ ಹೊರಡಿಸುವ ಮತ್ತೆ ಶ್ವಾಸ ತುಂಬಿಕೊಳ್ಳಿ ಮಧ್ಯಮ ಸ್ಥಾಯಿ ಸ್ವಲ್ಪ ಹೈ ಪಿಚ್ ಶ್ವಾಸ ತುಂಬಿಕೊಳ್ಳಿ ದ ಸೇಮ್ ಪಿಚ್ ಮತ್ತೊಮ್ಮೆ ಪೂರಕ ಕೊನೆಯ ಬಾರಿ ಮಂದ್ರಸ್ಥಾಯಿ ತದನಂತರದ ಒಂದು ಕ್ರಿಯೆ ಹೇಗಾಗುತ್ತೆ ಆ ಕ್ರಿಯೆಯ ಹೆಸರು ಮುಖಧೌತಿ ಎಂಬುದಾಗಿ. ನಿಮ್ಮ ಮೂಗಿನ ಭಾಗ ಬರುವ ಜಾಗದಲ್ಲಿ ಒಂದು ಕರವಸ್ತ್ರವನ್ನಿಟ್ಟು ಶ್ವಾಸವನ್ನು ತುಂಬುವುದು. ನಂತರ 3 ಟೈಪ್ ಇದೆ ಮುಖಧೌತಿ. ಮೊದಲ ಟೈಪ್ ತೋರಿಸ್ತಾ ಇದ್ದೇನೆ. ಶ್ವಾಸ ತುಂಬಿ ಇಲ್ಲಿ ದೀರ್ಘವಾಗಿ ಒಂದೆರಡು ಉಸಿರಾಟಗಳು. ನಂತರ ಶ್ವಾಸ ತುಂಬುತ್ತಾ ಮೇಲೆ ಬಂದು ಎರಡನೇ ಟೈಪ್ ಆಸ್ ಈ ಬ್ಲೋಯಿಂಗ್ ಎ ಬಲೂನ್. ಒಂದು ಗಾಳಿ ಬೂತೀವಲ್ಲ ಬಲೂನ್ಗೆ, ಆ ರೀತಿಯಾಗಿ ನೋಡ್ಕೊಳ್ಳಿ ಸ್ನೇಹಿತರೆ. ಥರ್ಡ್ ಟೈಪ್ ಮತ್ತೊಂದು ಟೈಪ್ ಇದೆ, ದಟ್ ಈಸ್ ಕಂಠ ಮೂಲದಿಂದ. ನೋಡ್ಕೊಳ್ಳಿ. ಇಲ್ಲಿ ಬಾಯನ್ನು ಮುಚ್ಚಿ ಮೂಗಿನ ಮುಖಾಂತರವೇ ಉಸಿರಾಟ. ಶ್ವಾಸ ತುಂಬಿ ಮೇಲೆ ಬನ್ನಿ. ಈ ನಡುವೆ ಮತ್ತೊಂದು ನಾವು ಹೊಸದಾಗಿ ಮಾಡ್ತಾ ಇದ್ದೇವೆ. ಇದು ಬೊಜ್ಜು ನಿವಾರಣೆಗೆ ಅನುಕೂಲವಾಗುತ್ತದೆ. ಕೈಗಳು ಆದಿ ಮುದ್ರೆಯಲ್ಲಿ ಇಟ್ಟುಕೊಳ್ಳಿ. ಹೊಟ್ಟೆಯ ಭಾಗದಲ್ಲಿಟ್ಟು ಆದಿ ಮುದ್ರಾ ಮೀನ್ಸ್ ಮೊದಲ ಹೆಬ್ಬೆರಳು, ಆ ನಂತರ ಮಿಕ್ಕ 4 ಬೆರಳುಗಳಿಂದ ಹೊಟ್ಟೆಯ ನಾಭಿಯ ಸ್ಥಾನದಲ್ಲಿಟ್ಟು ಶ್ವಾಸ ತುಂಬಿ ನಿಧಾನವಾಗಿ ಶ್ವಾಸ ಮೂರು 4 ಉಸಿರಾಟ ಬೆಳಗಿನ ಹೊತ್ತು ಮಾಡಬಹುದು. ಶ್ವಾಸ ತುಂಬಿ ಮೇಲೆ ಬಂದು ಹಸ್ತಗಳ ಪರಸ್ಪರ ಶಾಖವನ್ನು ಕಣ್ಣು ಹಾಗೂ ಕಿವಿಗಳ ಸುತ್ತಲಿನ ಭಾಗಕ್ಕೆ ಬೆಚ್ಚನೆಯ ಸ್ಪರ್ಶ ಕೊಡಿ. ಬೆಚ್ಚನೆಯ ಸ್ಪರ್ಶ ಕಿವಿಗಳ ಭಾಗಕ್ಕೂ ಕೂಡ. ನಂತರ ನಿಧಾನವಾಗಿ ಕಣ್ಣುಗಳ ತೆರೆಯಬಹುದು. ಇಷ್ಟು ಆರಂಭದ ಒಂದು ದೈಹಿಕ ಮಾನಸಿಕ ಸುಸ್ಥಿತಿಗೆ ಯೋಗವು ಇಂದು ಬಹಳಷ್ಟು ಪ್ರಯೋಜನವಾಗ್ತಾ ಇದೆ. ಅದರಲ್ಲಿ ಬರತಕ್ಕಂಥ ಆಸನ ಪ್ರಾಣಾಯಾಮಗಳಲ್ಲಿ ಮೊದಲ ಆಸನ ವಜ್ರಾಸನ ಇಷ್ಟೊತ್ತು ಮಾಡಿದ್ವಿ. ಮತ್ತೆ ಈಗ ನಿಧಾನವಾಗಿ ದಂಡಾಸನಕ್ಕೆ ಕಾಲುಗಳು ಮುಂದಕ್ಕೆ ಚಾಚಿ ದಂಡಾಸನಕ್ಕೆ ಬರುವ. ಯೋಗದಲ್ಲಿ ಸಾಕಷ್ಟು ಮುಂಜಾಗ್ರತಾ ಕ್ರಮಗಳಿದ್ದವೆ ಸ್ನೇಹಿತರೆ. ಆ ಮುಂಜಾಗ್ರತಾ ಕ್ರಮಗಳಲ್ಲಿ ಮೊದಲಿಗೆ ಬೆಳಗಿನ ಹೊತ್ತಿನ ಯೋಗ ಪ್ರಾಕ್ಟೀಸ್ ಬಹಳಷ್ಟು ಒಳ್ಳೆಯದು. ಯೋಗವನ್ನು ಒಬ್ಬ ಸುಶಿಕ್ಷಿತ ಗುರುವಿನ ಮುಖಾಂತರ ಕಲಿಯಬೇಕು. ನ ಶಾಸ್ತ್ರ ಪಾಠ ಮಾತ್ರೇಣ ಯೋಗ ಸಿದ್ಧಿ ಪ್ರಜಾಯತೆ ನ ವೇಷಧಾರಣಂ ಸಿದ್ಧೇ ಕಾರಣಂ ನ ಚ ತತ್ವತಾಂತರೆ. ಅಂದ್ರೆ ಯೋಗ ಅನ್ನೋದು ಒಂದು ಶಾಸ್ತ್ರದ ಮುಖಾಂತರ ಅಥವಾ ಟಿವಿ ನೋಡ್ಕೊಂಡು ಮಾಡುವಂತಹದ್ದಲ್ವೇ ಅಲ್ಲ ಸ್ನೇಹಿತರೆ. ಒಬ್ಬ ಗುರುಗಳ ಮುಖಾಂತರ ಕಲಿಯೋದು ಬಹಳಷ್ಟು ಅನುಕೂಲವಾಗುತ್ತದೆ. ಹಾಗಾಗಿ ಈಗ ನಾವು ಬರುತ್ತಿದ್ದೇವೆ ಮುಂದಿನ ಮತ್ತೊಂದು ಆಸನ. ಅದರ ಹೆಸರೇ ಲೋಟಸ್ ಪಾಶ್ಚರ್, ಪದ್ಮಾಸನ. ನಿಧಾನವಾಗಿ ನಿಮ್ಮ ಬಲಗಾಲನ್ನು ಎಡತೊಡೆಯ ಮೇಲ್ಭಾಗಕ್ಕೆ, ನಿಮ್ಮ ಹಿಮ್ಮಡಿ ಬಲಗಾಲ ಹಿಮ್ಮಡಿ ಕೆಳ ಹೊಟ್ಟೆಯ ಭಾಗಕ್ಕೆ ತಾಕುವಂತೆ ಹಾಕಿಕೊಂಡು
ನಂತರ ಎಡಗಾಲನ್ನು ಕೂಡ ಬಲಗಡೆಗೆ ಪ್ರಯೋಜನ ಕೊಡುತ್ತದೆ. ನೋಡಿ ಎಷ್ಟು ಚೆನ್ನಾಗಿದೆ. ನಮ್ಮ ದೇಹ ಎಡಗಾಲು ಬಲಗಡೆಗೆ ಹೆಲ್ಪ್ ಮಾಡುತ್ತದೆ, ಬಲಗಾಲು ಎಡಗಡೆಗೆ ಹೆಲ್ಪ್ ಮಾಡುತ್ತದೆ. ಹಾಗೆ ಪದ್ಮಾಸನಂ ಸರ್ವರೋಗ ನಿವಾರಕಂ. ಪದ್ಮಾಸನದಲ್ಲಿ ಕುಳಿತು ಬೆನ್ನು ನೇರ. ನಾನು ಆಗ್ಲೇ ಹೇಳ್ತಾ ಇದ್ದೆ, ಯೋಗದಲ್ಲಿ ಕೆಲವಾರು ಪ್ರಿಕಾಷನ್ಸ್ಗಳು ತಗೊಳ್ಬೇಕಾಗುತ್ತದೆ. ಮೊದಲಿಗೆ ಕುಳಿತಿರತಕ್ಕಂಥ ಸ್ಥಳ ಸಮತಟ್ಟಾಗಿರಬೇಕು. ಬರೀ ನೆಲದ ಮೇಲೆ ಮಾಡಬಾರದು. ಯೋಗ ಮ್ಯಾಟ್ ಆಗ್ಬೋದು, ಒಂದು ಜಮಖಾನವನ್ನು ಹಾಕೊಳ್ಬೇಕು. ಉತ್ತಮವಾದ ಗಾಳಿ ಬೆಳಕು ಬರತಕ್ಕಂಥ ಸ್ಥಳ ಇರಬೇಕು. ಮೇಲ್ಗಡೆ ಶೆಲ್ಟರ್ ಇರಬೇಕು, ಮೇಲ್ಗಡೆ ಒಂದು ರೂಫ್ ಇರಬೇಕು. ಅದರೊಟ್ಟಿಗೆ ನಾವು ಧರಿಸತಕ್ಕಂಥ ಬಟ್ಟೆಗಳು ನಮಗೆ ಪ್ರಾಣಾಯಾಮ ಅಥವಾ ದೀರ್ಘ ಉಸಿರಾಟಕ್ಕೆ ಅನುಕೂಲಕರವಾದ ನಾವು ಬಟ್ಟೆಗಳನ್ನು ಧರಿಸಬೇಕಾಗುತ್ತದೆ. ಯೋಗಕ್ಕೆ ಸೂಕ್ತವಾದ ಬಟ್ಟೆಗಳನ್ನು ಧರಿಸಿ ಮಾಡಬೇಕಾಗುತ್ತದೆ. ಹಾಗೂ ಮುಖ್ಯವಾಗಿ ನೀರನ್ನು ಕುಡಿದಿರಬೇಕು. ಯೋಗ ಮಾಡುವುದಕ್ಕೆ ಮೊದಲು ನಿತ್ಯ ಕರ್ಮಗಳನ್ನು ಮುಗಿಸಿ ನಾವು ಅವಶ್ಯಕವಾಗಿ ಒಂದು ದೊಡ್ಡ ಲೋಟ ಜೇನುತುಪ್ಪ, ಅದಕ್ಕೆ ಬೇಕಿದ್ರೆ ಸ್ವಲ್ಪ ನಿಂಬೆ ರಸ ಅಥವಾ ಜೇನುತುಪ್ಪಕ್ಕೆ ನಿಂಬೆ ರಸ ಹಾಕೊಂಡು ಒಂದು ಲೋಟ ದೊಡ್ಡ ನೀರು, ತುಳಸಿ ಎಲೆ ಇದೆಲ್ಲ ಹಾಕಿ ತಗೊಳ್ಳೋದು ಬಹಳಷ್ಟು ಅನುಕೂಲವಾಗುತ್ತದೆ ಸ್ನೇಹಿತರೆ. ಹಾಗೆ ಇನ್ನು ಬರ್ತಾ ಇದ್ದೇವೆ ಮುಂದಿನ ಪ್ರಾಣಾಯಾಮ. ಪ್ರಾಣ ಮೀನ್ಸ್ ಉಸಿರು, ಆಯಾಮ ಮೀನ್ಸ್ ದೀರ್ಘ. ಇದಕ್ಕೆ ಒಂದು ಶ್ಲೋಕವಿದೆ. ಪ್ರಾಣಸ್ಯೇದಂ ವಶೇ ಸರ್ವಂ ತ್ರಿದಿವೇ ಯತ್ ಪ್ರತಿಷ್ಠಿತಂ ಮಾತೇವ ಪುತ್ರಾನ್ ರಕ್ಷಸ್ವ ಶ್ರೀಶ್ಚ ಪ್ರಜ್ಞಾಂಶ್ಚ ವಿದೇಹಿನ ಇತಿ. ನಾವು ಇದ್ದು ಬದುಕಿರುವವರೆಗೆ ನಮಗೆ ರಕ್ಷಣೆ ಕೊಡತಕ್ಕಂಥ ಪ್ರಾಣ ಅಂದ್ರೆ ಉಸಿರೇ. ನನಗೆ ಯಾವ ರೀತಿ ತಾಯಿ ನನ್ನ ಒಂದು ಶ್ರೇಯಸ್ಸಿಗಾಗಿ, ನನ್ನ ಉನ್ನತಿಗಾಗಿ ತಾಯಿ ನನ್ನನ್ನು ಯಾವ ರೀತಿ ಬೆಳೆಸಿ ರಕ್ಷಣೆ ಮಾಡಿ ಬೆಳೆಸಿದಳೋ ಆ ರೀತಿಯಾಗಿ ನಾನಿರುವಷ್ಟು ದಿನವೂ ನನ್ನನ್ನು ರಕ್ಷಿಸು ಪ್ರಾಣವೇ ಎಂಬುದಾಗಿ ಆ ಪ್ರಾಣ ಚೈತನ್ಯಕ್ಕೆ ಕೇಳಿಕೊಳ್ಳತಕ್ಕಂಥ ಒಂದು ಮಂತ್ರವಾಗಿರುತ್ತದೆ. ಪ್ರಾಣಸ್ಯೇದಂ ವಶೇ ಸರ್ವಂ ತ್ರಿದಿವೇಯತ್ ಪ್ರತಿಷ್ಠಿತಂ. ನಾವು ಮೂರು ಲೋಕಗಳನ್ನು ನಾವು ನಮ್ಮ ಬಾಲ್ಯಾವಸ್ಥಾ, ಯೌವನಾವಸ್ಥಾ ಹಾಗೂ ವೃದ್ಧಾವಸ್ಥವನ್ನು ನಾವು ಮೂರನ್ನು ಸುಭೀಕ್ಷವಾಗಿ ಕಳೆಯಲು ನನಗೆ ಬೇಕಾಗಿರತಕ್ಕಂಥದ್ದು ಮೊದಲಿಗೆ ಪ್ರಾಣ ಚೈತನ್ಯ. ಈ ಪ್ರಾಣ ಚೈತನ್ಯವು ನನ್ನನ್ನು ಕಾಪಾಡಲಿ, ನನ್ನನ್ನು ಸಂರಕ್ಷಿಸಲಿ ಎಂಬುದಾಗಿ ಅರ್ಥ ಬರುತ್ತದೆ. ಅದಕ್ಕೆ ಒಂದು ಉದಾಹರಣೆಯಂತೆ ಮನುಷ್ಯನ ಉಸಿರಾಟ 1 ನಿಮಿಷಕ್ಕೆ 15 ಬಾರಿ ಇರುತ್ತದೆ. 1 ನಿಮಿಷಕ್ಕೆ 15 ಬಾರಿ. ಇಫ್ ಯು ಮಲ್ಟಿಪ್ಲೈ ಅದನ್ನು ನೀವು 1 ಗಂಟೆಗೆ ಅಂದ್ರೆ 60 ನಿಮಿಷಕ್ಕೆ ಅಂತ ತೆಗೆದುಕೊಂಡ್ರೆ 1 ಗಂಟೆಗೆ ಮನುಷ್ಯನ ಉಸಿರಾಟ 900 ಬಾರಿ 900 ಟೈಮ್ಸ್ ಇರುತ್ತದೆ. ಇಫ್ ಯು ಮಲ್ಟಿಪ್ಲೈ 900 into 24 hours ಇಟ್ ಕಮ್ಸ್ ಆಸ್ 21,600 ಟೈಮ್ಸ್. 21,600 ಬಾರಿ ನಮ್ಮ ಉಸಿರಾಟ ಇರುತ್ತದೆ. ಇದು ಕಡಿಮೆ ಏನಲ್ಲ, ಬಹಳಷ್ಟು ಹೆಚ್ಚಾಯಿತು. ಹಾಗಾಗಿ ಋಷಿಮುನಿಗಳು ತೋರಿಸಿಕೊಟ್ಟಂತಹ ಪ್ರಾಣಾಯಾಮ, ಪ್ರಾಣ ಅಂದ್ರೆ ಉಸಿರು, ಆಯಾಮ ಮೀನ್ಸ್ ಲಾಂಗ್ ಮಾಡುವಂತಹದ್ದು. ಆ ಪ್ರಾಣಾಯಾಮವನ್ನು ಮಾಡಲಿಕ್ಕೆ ಕೆಲವು ಸಿದ್ಧತೆಗಳು. ಆ ಸಿದ್ಧತೆಗಳಿಗೆ ನಾವು ಹೇಳ್ತೇವೆ ನಾಸಿಕ ಧೌತಿ. ನಾಸಿಕ ಮೂಗಿನ ಭಾಗ, ಧೌತಿ ಶುಚಿಗೊಳಿಸಿಕೊಳ್ಳುವುದು. ಹಾಗಾಗಿ ನಾಸಿಕ ಧೌತಿ ಸಾಕಷ್ಟು ಟೈಪ್ ಇದ್ದಾವೆ ಸ್ನೇಹಿತರೆ. ಅದರಲ್ಲಿ ಇಂದಿನ ಈ ಕೋವಿಡ್ಗೆ ಸಂಬಂಧಪಟ್ಟಂತೆ ಕೆಲವು ಸ್ವಲ್ಪ ಮುಂಜಾಗ್ರತಾ ಕ್ರಮಗಳು ತಗೊಳ್ಬೇಕಾಗುತ್ತದೆ. ಇದನ್ನು ಮಾಡಬೇಕಾದ್ರೆ ಸಾಕಷ್ಟು ಒಂದು ದೂರ ಕುಳಿತುಕೊಳ್ಬೇಕಾಗುತ್ತದೆ. ಮನುಷ್ಯ ಹತ್ರ ಕುಳಿತುಕೊಂಡು ಒಂದು ಬಾಗ್ಲು ಹಾಕೊಂಡು ರೂಮಲ್ಲಿ ಬಾಗ್ಲು ಹಾಕೊಂಡೆಲ್ಲ ಮಾಡೋದಲ್ಲ. ಇದೆಲ್ಲ ಅವಶ್ಯಕವಾಗಿ ಒಳ್ಳೆ ಗಾಳಿ ಬರತಕ್ಕಂಥ ಸ್ವಲ್ಪ ಡಿಸ್ಟೆನ್ಸ್ ಮೇಂಟೈನ್ ಮಾಡಿಕೊಂಡು ನಾವು ಮಾಡಬೇಕಾಗುತ್ತದೆ. ಅದರಲ್ಲಿ ಕೇವಲ 1-2 ಕ್ರಿಯೆಗಳ ಸದ್ಯಕ್ಕೆ ನಾನು ಹೇಳ್ಕೊಡ್ತೇನೆ. ಇದಕ್ಕೆ ಹೆಚ್ಚಿನ ವಿವರಗಳು ಬೇಕಾದ್ರಲ್ಲಿ ನನಗೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಬಹುದು. ನೀವು ನನ್ನ ನಂಬರ್ ಅನ್ನು ಕಾಣ್ಕೊಂಡು ಕಳಿಸ್ತೇನೆ ಸ್ನೇಹಿತರೆ. ಓಕೆ, ನಾನು ಸುಮಾರು ಕಳೆದ 40 ವರ್ಷದಿಂದ ನಾನು ಹೇಳ್ಕೊಡ್ತಾ ಇದ್ದೇನೆ ಯೋಗ. ಹಾಗಾಗಿ ಯೋಗದಿಂದ ಬಹಳಷ್ಟು ಪ್ರಯೋಜನವಾಗಿದೆ, ಸಾಕಷ್ಟು ನಮಗೆ ಪ್ರಯೋಜನವಾಗಿದೆ. ಅದರಲ್ಲಿ ಈಗ ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೇನೆ ಕೇವಲ 2 ಕ್ರಿಯೆಗಳನ್ನು ಹೇಳ್ಕೊಡ್ತಾ ಇದ್ದೇನೆ. ಆ ಮೊದಲ ಕ್ರಿಯೆ ಹೆಸರು ಚಂದ್ರ ಕಪಾಲ ಭಾತಿ. ನಮ್ಮ ಯೋಗ ಶಾಸ್ತ್ರದಲ್ಲಿ ಅಥವಾ ಯೋಗದ ಸಬ್ಜೆಕ್ಟಿನಲ್ಲಿ ಚಂದ್ರ ಮೀನ್ಸ್ ಎಡಗಡೆ ನಾಡಿ, ಸೂರ್ಯ ಮೀನ್ಸ್ ಬಲಗಡೆ ನಾಡಿ. ನಮ್ಮ ಚಂದ್ರ ನಾಡಿಯಿಂದ ಜನರಲಿ ಯೋಗ ಇಟ್ ಸೆಲ್ಫ್ ಹೀಟ್. ಹಾಗೆ ನಾವು ಸ್ಟಾರ್ಟಿಂಗೇನೆ ನಾವು ಚಂದ್ರ ನಾಡಿಯಿಂದ ಪ್ರಾರಂಭ ಮಾಡ್ತೀವಿ. ಯಾಕೆ ಸರ್ ರೈಟ್ ಸೈಡ್ ಮಾಡಬಾರ್ದಾ? ಯು ಕ್ಯಾನ್ ಮಾಡಬಹುದು.
ಆದ್ರೆ ಜನರಲ್ ಆಗಿ ಯೋಗ ಇಟ್ ಸೆಲ್ಫ್ ಹೀಟ್, ಆ ಪ್ರಾಣಾಯಾಮ ಅದೆಲ್ಲ ಮಾಡಿಸೋ ಬಾಡಿಗೆ ವಾರ್ಮ್ ಕೊಡುತ್ತದೆ. ಹಾಗೆ ನಾನು ಇವಾಗ ಮಾಡ್ತಾ ಇದ್ದೇನೆ ನೋಡ್ಕೊಳ್ಳಿ. ಫಸ್ಟ್ ಅಬ್ಸರ್ವೇಷನ್ ಇರಬೇಕು. ಶ್ರವಣಂ ಮನನಂ ಅಭ್ಯಾಸ. ಶ್ರವಣ ಫಸ್ಟ್ ಕೇಳಿಸ್ಕೊಳ್ಳಿ, ಮನನ ಮೈಂಡಿಗೆ ತೆಗೆದುಕೊಳ್ಳಿ, ಆ ನಂತರ ಅಭ್ಯಾಸ ನೀವು ಮಾಡಬಹುದು. ಓಕೆ, ಹಾಗೆ ಮೊದಲಿಗೆ ಮಾಡ್ತಾ ಇದ್ದೇವೆ ನಾಸಿಕದ ಹೊತ್ತಿಯಲ್ಲಿ ಚಂದ್ರ ಕಪಾಲ ಭಾತಿ. ಕಪಾಲ ಮೀನ್ಸ್ ದಿಸ್ ರೀಜನ್, ಭಾತಿ ಮೀನ್ಸ್ ಜಾಗೃತ ಅಥವಾ ಒಂದು ಉಲ್ಲಾಸಭರಿತವಾಗಿರುವಂತಹದ್ದು, ಒಂದು ಅಲರ್ಟ್ನೆಸ್ ತರುವಂತಹದ್ದು. ಮೆದುಳಿನ ಭಾಗಕ್ಕೆ ಒಂದು ಜಾಗೃತ ಸ್ಥಿತಿಯನ್ನು ಕೊಡುತ್ತದೆ. ಶ್ವಾಸಕೋಶಗಳಿಗೆ ಉತ್ತಮವಾದ ಆಕ್ಸಿಜನ್ ಆಮ್ಲಜನಕವನ್ನು ಪೂರೈಸುತ್ತದೆ. ಇದಕ್ಕೆ ಹೆಸರು ಚಂದ್ರ ಕಪಾಲ ಭಾತಿ ಇನ್ ದ ಬಿಗಿನಿಂಗ್. ಇದಕ್ಕೆ ಮೊದಲು ನಾವು ಮನೆಯಲ್ಲೇ ಒಂದ್ ಸ್ವಲ್ಪ ಯೋಗಕ್ಕೆ ಪೂರ್ವದಲ್ಲಿ ನಾಸಿಕವನ್ನು ಕ್ಲೀನ್ ಮಾಡ್ಕೊಂಡಿರ್ಬೇಕು. ಇಲ್ಲೂ ಒಂದ್ಸರ್ತಿ ಮಾಡಕ್ ಮುಂಚೆ ನೀವು ಒಂದು ಹ್ಯಾಂಡ್ ಕರ್ಚಿಪ್ ಕರವಸ್ತ್ರವನ್ನು ಇಟ್ಕೊಂಡಿರ್ಬೇಕಾಗುತ್ತೆ ಸ್ನೇಹಿತರೆ. ಎಮರ್ಜೆನ್ಸಿ ಮ್ಯೂಕಸ್ ನಮಗೆ ಮೂಗಲ್ಲಿ ಬಂದ್ರೆ ಆಗ ತಕ್ಷಣ ಅಡ್ಡ ಇಟ್ಕೊಳ್ಳೋದು ಬೇಕಾಗುತ್ತದೆ. ಹಾಗೆ ಮೊದಲಿಗೆ ಮಾಡ್ತಾ ಇದ್ದೇನೆ. ದೀಸ್ ಕಾಲ್ಡ್ ಆಸ್ ಮೃಗಿ ಮುದ್ರಾ. ಲುಕ್ ಹೌ ಇಟ್ ಈಸ್. ಇಟ್ಸ್ ಲೈಕ್ ಎ ಫೇಸ್ ಆಫ್ ಎ ಡೀರ್. ಜಿಂಕೆ ಮುಖವನ್ನು ಹೋಲುವುದರಿಂದ ಇದಕ್ಕೆ ಮೃಗಿ ಮುದ್ರಾ ಅಂತ ಹೆಸರು ಕೊಟ್ಟಿದ್ದಾರೆ. ಅದರಲ್ಲಿ ಮೊದಲನೆಗೆ ನಾವು ಬರ್ತಾ ಇದ್ದೇವೆ ನಾಸಿಕ ದ್ವಾರ ಕ್ಲೀನ್ ಮಾಡ್ಕೊಳ್ಳೋದಿಕ್ಕೆ ನಮ್ಮ ಹೆಬ್ಬೆರಳಿಂದ ಸೂರ್ಯ ನಾಡಿ ಅಂದ್ರೆ ಬಲಗಡೆ ನಾಡಿಯನ್ನು ಮುಚ್ಚಿದ್ದೇವೆ. ಇಲ್ಲಿ ನಾನು ಕೇವಲ ಒಂದು 15 ಬಾರಿ ಮಾಡ್ತಾ ಇದ್ದೇನೆ. ಇದನ್ನು ನೀವು ಮಾಡಿದ್ರೆ ಇದು 1 ನಿಮಿಷ ಅಂದ್ರೆ 60 ಬಾರಿ ಮಾಡಬೇಕಾಗುತ್ತದೆ. ಬೆಳಗಿನ ಹೊತ್ತು ಮಾಡಬೇಕಾದ್ರೆ ಇದು 60 ಟೈಮ್ಸ್ ಮಿನಿಮಮ್. ಆ ತರ 2 to 3 times ಯು ಕ್ಯಾನ್ ಡೂ ದಿಸ್. ದೋಸ್ ಎಕ್ಸ್ ಆಫ್ ಹೀಟ್ ಇರತಕ್ಕಂಥವ್ರು ಅವಶ್ಯಕವಾಗಿ ಮಾಡಲೇಬೇಕಾಗುತ್ತಿದ್ದು. ಹಾಗಾಗಿ ತುಂಬಾ ನಾಸಿಕ ದ್ವಾರದಲ್ಲಿ ಏನಾದರೂ ಮೂಗಲ್ ರಕ್ತ ಬರ್ತಾ ಇದ್ರೆ, ಕಿವಿ ನೋವಿದ್ರೆ ಅಥವಾ ತುಂಬಾ ಹೈ BP ಇದ್ರೆ, ಚೆಸ್ಟ್ ಪೇನ್ ಇದ್ರೆ ನಾವು ಮಾಡಕ್ ಹೋಗಬಾರದು. ಜನರಲ್ ಆಗಿ ನಾನು ಹೇಳ್ಕೊಡ್ತಾ ಇದ್ದೇನೆ. ಸಹಜ ಯೋಗ ಫೌಂಡೇಶನ್ ಸಹಜವಾದ ಆಸನ ಪ್ರಾಣಾಯಾಮಗಳು ತಿಳ್ಕೊಳ್ತಾ ಇದ್ದೇವೆ. ಓಕೆ, ಮೊದಲಿಗೆ ಸೂರ್ಯ ನಾಡಿಯನ್ನು ಮುಚ್ಚಿದ್ದೇವೆ. ಫ್ರಮ್ ಲೆಫ್ಟ್ ಸೈಡ್ ಒಳಗಿನ ಶ್ವಾಸ. ದಿಸ್ ಇಸ್ ದ ಪ್ರಿಪರೇಷನ್. ಏನು ಖಾಲಿ ಮಾಡಬೇಕು ಫಸ್ಟ್, ಸಿದ್ಧತೆ ಇದು. ದೆನ್ ಹೊಸ ಗಾಳಿಯನ್ನು ತುಂಬಿಕೊಳ್ಳುತ್ತಿದ್ದೇವೆ. ಸುಮಾರು 15 ಬಾರಿ ನಾನು ಮಾಡ್ತಾ ಇದ್ದೇನೆ. ನೋಡ್ಕೊಳ್ಳಿ ಸ್ನೇಹಿತರೆ. ಇದು ಅವಶ್ಯಕವಾಗಿ ಕುಳಿತು ಮಾಡತಕ್ಕಂಥ ಕ್ರಿಯೆಗಳು, ಇವೆ ಅಭ್ಯಾಸಗಳಾಗಿರುತ್ತವೆ. ಯಾವುದನ್ನು ನಿಂತ್ಕೊಂಡು ಮಾಡಕ್ ಹೋಗಬಾರದು. ದೀರ್ಘವಾದ ಶ್ವಾಸೋಚ್ಛ್ವಾಸಗಳು, ಸಾಧಾರಣ ಉಸಿರಾಟ, ಕೆಲವೇ ಕ್ಷಣಗಳಲ್ಲಿ ಸುಸ್ಥಿತಿಗೆ ಬರುತ್ತದೆ ಉಸಿರಾಟ. ಇವಾಗ ಮಾಡಿದರ ಹೆಸರು ಚಂದ್ರ ಕಪಾಲ ಭಾತಿ. ಅದರಂತೆ ನೆಕ್ಸ್ಟ್ ಬರ್ತಾ ಇದ್ದೇವೆ. ಇದು ಕ್ವೈಟ್ ಆಪೋಸಿಟ್. ದೋಸ್ ಯಾವ ಕೋಲ್ಡ್ ಪ್ರಾಬ್ಲಮ್, ಕೋಲ್ಡ್ ರಿಲೇಟೆಡ್ ಪ್ರಾಬ್ಲಮ್, ವೀಸಿಂಗ್ ಅಂತವ್ರಿಗೆ ದೇಹಕ್ಕೆ ಸ್ವಲ್ಪ ಸೂರ್ಯ ಶಕ್ತಿಯನ್ನು ತಂದುಕೊಳ್ಳಲು ಅಥವಾ ಸೂರ್ಯ ನಾಡಿಯನ್ನು ಕ್ಲೀನ್ ಮಾಡಿಕೊಳ್ಳಲು, ಸ್ವಚ್ಛವಾಗಿರಲು ಹಾಗಾಗಿ ಅದಕ್ಕೆ ಬರ್ತಿದ್ದೇವೆ. ಚಂದ್ರ ನಾಡಿಯನ್ನು ಮುಚ್ಚುತ್ತಿದ್ದೇವೆ. ಮಧ್ಯದ ಹಾಗೂ ಉಂಗುರದ ಬೆರಳಿಂದ ಚಂದ್ರ ನಾಡಿಯನ್ನು ಮುಚ್ಚಿ ಎಡಗೈ ಮುಕ್ತ ಹಸ್ತ ಈ ರೀತಿ ಇಟ್ಕೊಳ್ಬೇಕಾಗುತ್ತದೆ. ಒಮ್ಮೆ ಬಲಗಡೆ ನಾಡಿಯಿಂದ ದ ಪ್ರಿಪರೇಷನ್ ಈಸ್ ಫಸ್ಟ್ ಯು ಹ್ಯಾವ್ ಟು ರಿಮೂವ್ ದ ಓಲ್ಡ್ ಬ್ರೆತ್. ರೇಚಕ ಶ್ವಾಸ ಹೊರ ಹಾಕುವುದು, ನಂತರ ಶ್ವಾಸ ತುಂಬಿಕೊಳ್ಳುವುದು. ಬರುತ್ತಿದ್ದೇವೆ ಸೂರ್ಯ ಕಪಾಲ ಭಾತಿ 15 ಬಾರಿ. ಮತ್ತೆ ದೀರ್ಘವಾದ ಉಸಿರಾಟಕ್ಕೆ ಸ್ವಲ್ಪ ನಾವು ಸಮಯಾವಕಾಶವನ್ನು ಕೊಡೋಣ. ಸಹಜವಾದ ಉಸಿರಾಟ ಬರುತ್ತಿದೆ. ಇದೆಲ್ಲವೂ ಸುಮಾರು 3 ಬಾರಿ ಮಾಡಬೇಕಾಗುತ್ತದೆ. 1 ನಿಮಿಷದಂತೆ, ಅಂದ್ರೆ 1 ಸೆಕೆಂಡಿಗೆ 1 ಬಾರಿ ಅಂತೆ, 60 ಸೆಕೆಂಡಿಗೆ 60 ಬಾರಿ ಅಂತರ 3 ಟೈಮ್ಸ್ ಮಾಡಬೇಕಾದ. ದಿಸ್ ಇಸ್ ದ ಪ್ರಿಪರೇಷನ್. ದೋಸ್ ಯಾವ ಜಾಸ್ತಿ ಪ್ರಾಬ್ಲಮ್ ಇರುತ್ತೋ, ಕೆಲವರಿಗೆ ಮೂಗಿನಲ್ಲಿ ದುರ್ಮಾಂಸ ಬೆಳೀತಾ ಇರುತ್ತದೆ, ಉಸಿರಾಟ ನಡೀತಾನೆ ಇಲ್ಲ ಸರ್ ನನಗೆ ಎಡಗಡೆ ಅಂತಾರೆ, ಅಂತವ್ರು 3 ಸರ್ತಿ ಮಾಡಬೇಕು. ಸಹಜವಾಗಿ ದಿನನಿತ್ಯ ಮಾಡೋ 2 to 3 ಟೈಮ್ಸ್, 1 or 2 ಟೈಮ್ಸ್ ಇಸ್ ಎನಫ್. ಓಕೆ, ನಂತರ ಬರ್ತಿದ್ದೇವೆ ಕೊನೆಯದಾಗಿ ಇದರಲ್ಲಿ ಮುಂದಿನ ತರಗತಿ ನಾನು ಹೆಚ್ಚಿಗೆ ತೋರಿಸ್ತೇನೆ. ಇದು ಕಪಾಲ್ ಭಾತಿ. 2 ನಾಡಿಗಳಿಂದ, ಚಂದ್ರ ಹಾಗೂ ಸೂರ್ಯ ನಾಡಿಯಿಂದ ಒಟ್ಟಿಗೆ ಮಾಡತಕ್ಕಂತ ಕಪಾಲ ಭಾತಿ ಕಡೆಗೆ ಬರ್ತಾ ಇದ್ದೇವೆ. ನೋಡ್ಕೊಳ್ಳಿ, ಕೈಗಳೆರಡು ಮುಕ್ತ ಹಸ್ತ. ಮತ್ತೆ ಇದರಲ್ಲಿ ಹೆಚ್ಚು ಬೆನ್ನುಗಂಬ ಅಲುಗಾಡಬಾರದು, ಕುತ್ತಿಗೆ ಅಲುಗಾಡಬಾರದು. ಕೇವಲ ಹೊಟ್ಟೆಯ ಭಾಗ ಮಾತ್ರ ಇಲ್ಲಿ ಮೂವ್ಮೆಂಟ್ ಅಥವಾ ಚಾಲನೆ ಗೊತ್ತಾಗಬೇಕು. ಹಾಗೂ ಮುಖ್ಯವಾಗಿ ಇನ್ನೊಂದು ಗಮನ ಮಾಡಬೇಕು, ಕೇವಲ ಉಸಿರನ್ನು ಹೊರ ಹಾಕುವುದಷ್ಟಕ್ಕೆ ಮಾತ್ರ ಶಬ್ದ, ಶ್ವಾಸ ತುಂಬುವುದಕ್ಕೆ ಶಬ್ದ ಇರಬಾರದು.
ಬ್ರೆತ್ ವಿಲ್ ಗೋ ಆಟೋಮೆಟಿಕಲಿ ಇನ್ಸೈಡ್. ಬೇಕಾದ್ರೆ ಇನ್ನೊಂದು ಸರ್ತಿ ಅಬ್ಸರ್ವ್ ಮಾಡಿ, ಕಪಾಲಭಾತಿನಲ್ಲಿ ಹೊರ ಹಾಕುವುದಕ್ಕೆ ಮಾತ್ರ ಶಬ್ದ ಇರಲಿ. ಒಳಗಿನ ಶ್ವಾಸ ಮೊದಲಿಗೆ ನಿಧಾನವಾಗಿ ಬ್ರೀತ್ ಔಟ್. Then take a deep inhale. 30 ಬಾರಿ ಮಾಡ್ತಾ ಇದ್ದೇನೆ, ನೋಡ್ಕೊಳ್ಳಿ ಸ್ನೇಹಿತರೆ. Yes, ಸಹನೆಯ, ತಾಳ್ಮೆಯ ಸಂಪೂರ್ಣ ಉಸಿರಾಟ. ಇದರಲ್ಲಿ ಇನ್ನು ಕೆಲವಾರು ಕ್ರಿಯೆಗಳಿವೆ. ಕೇವಲ ಒಂದೇ ಒಂದನ್ನು ಕೊನೆಯದ ಕೇವಲ 5 ಬಾರಿ ಮಾಡಿ ತೋರಿಸ್ತೇನೆ. ಇದರ ಹೆಸರು ಭಸ್ತ್ರಿಕಾ ಕ್ರಿಯೆ ಎಂಬುದಾಗಿ. ಇದು ಈ ರೀತಿ ಬರುತ್ತದೆ ಸ್ನೇಹಿತರೆ. ಇದು ಕೊನೆಯದಾಗಿ ನಾವು ಪ್ರಯತ್ನ ಪಡ್ತೇವೆ. ಅದರಲ್ಲಿ ಉಸಿರಾಟಕ್ಕೆ ಸ್ವಲ್ಪ ತೊಂದರೆ ಇರುತ್ತದೆ, ಕೊನೆಯದಾಗಿ ಇದರಲ್ಲಿ ಹೇಳ್ಕೊಡ್ತೇವೆ ನಾವು. ಮೊದಲಿಗೆ ಇದರಲ್ಲೂ ಕೂಡ ಅಷ್ಟೇ, ಪ್ರತಿ ಬಾರಿಯೂ ಶ್ವಾಸ ತುಂಬುವುದಕ್ಕೆ ಶಬ್ದರಹಿತವಾಗಿ, ಶ್ವಾಸ ಹೊರ ಹಾಕುವುದಕ್ಕೆ ಮಾತ್ರ ಶಬ್ದದೊಂದಿಗೆ. ಇಲ್ಲಿ ಕೈಗಳೆರಡು ಕಿವಿಗೆ ಹತ್ರ ಬರಬೇಕು, ಸಾಧ್ಯವಾದಷ್ಟು ಈ ರೀತಿ ಬರಬೇಕು. ಬೆನ್ನು ನೇರ. ಇದರಲ್ಲಿ ಪ್ರಿಕಾಷನ್ಸ್, ತುಂಬಾ ಗೋಡೆ ಹತ್ರ ಕೂತ್ಕೊಂಡಿರೋ ಸ್ವಲ್ಪ ನಾಜೂಕುತನ ಇರಬೇಕು. ಸ್ವಲ್ಪ ಗೋಡೆಯಿಂದ ಸ್ವಲ್ಪ ಮುಂದೆ ಬಂದು ಕೂತ್ಕೊಳ್ಬೇಕಾಗುತ್ತದೆ. ಹಾಗಾಗಿ ಒಳಗಿನ ಶ್ವಾಸ ಹೊರ ಚೆಲ್ಲಿ, ನಂತರ ಶ್ವಾಸ ತುಂಬಿ ಕೇವಲ 5 ಬಾರಿ ಮಾಡ್ತೇನೆ. ಎಸ್, ಉಸಿರಾಟದ ಪರಿಪೂರ್ಣತೆಗೆ, ದೀರ್ಘತೆಗೆ, ಶ್ವಾಸೋಚ್ಛ್ವಾಸಗಳ ಸಂಪೂರ್ಣ ಉಸಿರಾಟಕ್ಕೆ ಹುರುಪನ್ನು ಕೊಡುತ್ತದೆ ಈ ಕ್ರಿಯೆಗಳು. ಇದರ ನಂತರ ಮಾಡತಕ್ಕಂಥದ್ದೇ ಪ್ರಾಣಾಯಾಮ. ಪ್ರಾಣ ಅಂದ್ರೆ ಉಸಿರು, ಆಯಾಮ ಅಂದ್ರೆ ದೀರ್ಘ. ಬಹಳಷ್ಟು ಚೆನ್ನಾಗಿರುತ್ತದೆ ಸ್ನೇಹಿತರೆ. ಪ್ರಾಣಾಯಾಮದ ಅವಶ್ಯಕತೆ ಬಹಳ 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 ಇದೆ. ಉದಾಹರಣೆ ನಾನು ಹೇಳಬೇಕಾದ್ರೆ 2-3 ಉದಾಹರಣೆ ಕೊಟ್ಬಿಡ್ತೇನೆ. ಶ್ವಾನ ಅತಿಯಾಗಿ ವೇಗವಾದ ಉಸಿರಾಟ ಮಾಡುತ್ತದೆ. ಒಂದು ಚೈತನ್ಯವಿರಬಹುದು, ಅದಕ್ಕೆ ರೆಸಿಸ್ಟೆಂಟ್ ಪವರ್ ಒಂದಿರಬಹುದು, ಬಟ್ ಒಂದು ಕಡಿಮೆ ಇದೆ. ದಟ್ ಮೀನ್ಸ್ ಅದರ ಆಯಸ್ಸು ಕೇವಲ 15 ವರ್ಷ. ಹಾವು, ಇಷ್ಟು ಉದ್ದದ ಹಾವು, ಇಷ್ಟೇ ದೊಡ್ಡದಿದ್ರು ಹಾವು ಕೂಡ ಅದು ಸುಮಾರು 60ರಿಂದ 80 ವರ್ಷ. ಮೊಸಳೆ 150 ವರ್ಷ ಕೂಡ ಬದುಕಿರುತ್ತದೆ ಅಂತ ಕೇಳಿದ್ದೇವೆ ನಾವು. ಅದೇ ತೆರನಾಗಿ ಮೊಲ, ನಾಯಿಯೇನೋ ಬಾಯಿಂದ ಉಸಿರಾಟ ಆಡ್ಬೋದು, ಅದಕ್ಕೆ ಆಯಸ್ ಮುಗ್ದೋಗ್ಬಿಡ್ಬೋದು ಹಾಗೆ ಅಂತ ಅನ್ಬೋದು ನೀವು. ಬಟ್ ಮೊಲ ಬಾಯಿಂದ ಉಸಿರಾಡೋದಿಲ್ಲ, ಮೂಗಿನ ಮುಖಾಂತರ ಉಸಿರಾಟ ಮಾಡುತ್ತದೆ. ಅದು 1 ಸೆಕೆಂಡಿಗೆ 1 ಬಾರಿಯಂತೆ ಉಸಿರಾಟ ಮಾಡುತ್ತದೆ. ಹಾಗಾಗಿ ಮೊಲದ ಆಯಸ್ಸು 8ರಿಂದ 10 ವರ್ಷ. ಅದೇ ಮೊಸಳೆ, ನಾನು ಜಸ್ಟ್ ಐ ಟೋಲ್ಡ್ ಯು, ಮೊಸಳೆ, ಕ್ರೊಕೊಡೈಲ್, ಹಾವು ಅಥವಾ ಈ ಟಾರ್ಟಾಯ್ಸ್, ಆಮೆ, ಇದು 150-200 ವರ್ಷ ಅಂತ ಹೇಳಿದ್ದಾರೆ. ಮನುಷ್ಯನ ಆಯಸ್ಸಿರತಕ್ಕಂಥದ್ದು 100ರಿಂದ 120 ವರ್ಷ, 125 ವರ್ಷ ಕೂಡ ಕೇಳಿದ್ದೇವೆ. ಆದರೆ ಇಂದಿನ ಈ ದುಸ್ಥಿತಿಗೆ ಕಾರಣ ಉಸಿರಾಟಕ್ಕೆ ಸಂಬಂಧಪಟ್ಟ ತೊಂದರೆಗಳು. ದಟ್ ಈಸ್ ಮೊದಲನೇದಾಗಿ ಪೊಲ್ಯೂಷನ್, ಹವಾ ಮಾಲಿನ್ಯ, ಶಬ್ದ ಮಾಲಿನ್ಯ, ಮನೋಮಾಲಿನ್ಯ, ಒತ್ತಡಗಳು. ಇವುಗಳು ಕೂಡ ಒಂದು ಕಾರಣವಾಗಿರುತ್ತದೆ ಸ್ನೇಹಿತರೆ. ಅವಶ್ಯಕವಾಗಿ ಮನಸ್ಸಿಗೆ ಅತಿಯಾದ ಒತ್ತಡಗಳನ್ನು ತಂದುಕೊಳ್ಳಬೇಡಿ. ಯಾವುದೂ ಶಾಶ್ವತವಲ್ಲ. ಮಾತಾ ನಾಸ್ತಿ, ಪಿತಾ ನಾಸ್ತಿ, ನಾಸ್ತಿ ಬಂಧು ಸಹೋದರ, ಅರ್ಥಂ ನಾಸ್ತಿ, ಗೃಹಂ ನಾಸ್ತಿ, ತಸ್ಮಾತ್ ಜಾಗೃತ 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 ಅಂತ ಹೇಳ್ತಾರೆ. ಅಂತೆಯೇ ನಮ್ಮ ಜೀವನದಲ್ಲಿ ನಾವು ಇರಬೇಕು, ಇದ್ದು ಜಯಿಸಬೇಕು ಅನ್ನೋದಾದ್ರೆ ನಾವಿಲ್ಲಿ ಹೇಳಿಕೊಡತಕ್ಕಂಥ ಕೆಲವಾರು ಪ್ರಾಣಾಯಾಮಗಳನ್ನು ಕಲಿಯಿರಿ. ತುಂಬಾ ಒಳ್ಳೆಯ ಅನುಕೂಲ ಮಾಡಿಕೊಡತಕ್ಕಂಥ ಆಸನಗಳನ್ನು ಕಲಿಯಿರಿ. ಅಂತೆಯೇ ನಾನು ಕೇವಲ 2 ಪ್ರಾಣಾಯಾಮ ನಿಮಗೆ ತಿಳಿಸಿಕೊಡ್ತಾ ಇದ್ದೇನೆ. ದೇಹಕ್ಕೆ ದೀರ್ಘವಾದ ಉಸಿರಾಟವನ್ನು ಕೊಡತಕ್ಕಂಥ ಅತ್ಯಂತ ಬೇಸಿಕ್ ಪ್ರಾಣಾಯಾಮ
ಪ್ರಥಮದ ಪ್ರಾಣಾಯಾಮ ಅಂತ ಹೇಳ್ಬೋದು. ಅದು ದಟ್ ಈಸ್ ಕಾಲ್ಡ್ ಆಸ್, ನಾವು ಅದಕ್ಕೆ ಅನುಲೋಮ ವಿಲೋಮ ಪ್ರಾಣಾಯಾಮ ಅಂತ ಕೂಡ ಹೇಳ್ತೇವೆ. ಕೆಲವು ಕಡೆ ನಾಡಿ ಶೋಧನ ಪ್ರಾಣಾಯಾಮಕ್ಕೆ ಅನುಲೋಮ ವಿಲೋಮ ಅಂತ ಹೇಳ್ಬೋದು. ಈ ಸದ್ಯಕ್ಕೆ ಅನುಲೋಮ ವಿಲೋಮ, ಅನುಲೋಮ ಆಗಮಿಸಿಕೊಳ್ಳುವುದು, ವಿಲೋಮ ಹೊರಕ್ಕೆ ತಳ್ಳುವುದು. ಈ ಉಸಿರಾಟಕ್ಕೆ ಒಂದು ಕೌಂಟ್ಸ್ ಇಟ್ಕೊಳ್ಬೇಕು. ಸುಮಾರು 8 ರಿಂದ 10 ಕೌಂಟ್ಸ್ ಶ್ವಾಸ ತುಂಬಿಕೊಳ್ಳುವುದು, 3 ಸೆಕೆಂಡ್ ಶ್ವಾಸ ಇಟ್ಟುಕೊಳ್ಳುವುದು, ಸುಮಾರು 8 ರಿಂದ 10 ಸೆಕೆಂಡ್ ಹೊರ ಹಾಕುವುದು, 3 ಸೆಕೆಂಡ್ ವಿಥೌಟ್ ಬ್ರೆತ್, ದಟ್ ಈಸ್ ಕಾಲ್ಡ್ ಅಸ್ ಶೂನ್ಯಕ, 0 ವಿಥೌಟ್ ಬ್ರೆತ್. ಓಕೆ, ಅದರಲ್ಲಿ ಅತ್ಯಂತ ಸಮಯದ ಅಭಾವ ನಮಗೆ, ಅತ್ಯಂತ ವಿರಳವಾಗಿ ನಿಮಗೆ ಸುಭಿಕ್ಷ ಕೇವಲ 2 ರೌಂಡ್ ಮಾಡ್ತಾ ಇದ್ದೇನೆ ನೋಡ್ಕೊಳ್ಳಿ. ಅನುಲೋಮ ವಿಲೋಮ ಪ್ರಾಣಾಯಾಮದಲ್ಲಿ ಮೊದಲಿಗೆ ಬ್ಯಾಕ್ ಬೋನ್ ಸ್ಟ್ರೈಟ್. The preparation is the inner breath. What is there? We have to remove that first. Breathe out. 0 without breath, 3 counts. Now take the breath inside, breathe in. Hold the breath for inside, 3 counts. Now breathe out. ಶೂನ್ಯಕ 3 ಸೆಕೆಂಡ್. ಎರಡನೇ ಬಾರಿ ತುಂಬಿಕೊಳ್ಳಿ. Hold the breath. ರೇಚಕ, breathe out. Zero without breath. ಇಲ್ಲಿ ಗಮನ ಮಾಡಿ, ಪೂರಕ ಮಾಡೋ ಹೊಟ್ಟೆ ದೊಡ್ಡದಾಗಬೇಕು, ಎದೆ ದೊಡ್ಡದಾಗಬೇಕು. ಹೋಲ್ಡ್ ದ ಬ್ರೆತ್ 3 ಸೆಕೆಂಡ್. ರೇಚಕ, ಶ್ವಾಸ ಹೊರ ಹಾಕುವುದು. ಮೊದಲು ಅಪ್ಪರ್ ಬ್ರೆತ್ ಶ್ವಾಸ ಹೊರ ಹಾಕಿ. Zero without breath. The last round, breathe in. ಪೂರಕ. ಹೋಲ್ಡ್, ಕುಂಭಕ, ಅಂತರ ಕುಂಭಕ ಅಂತ ಕೂಡ ಹೇಳ್ತೇವೆ ಇದಕ್ಕೆ. ರೇಚಕ, ನೋ ಬ್ರೀದ್ ಔಟ್. ಶೂನ್ಯ, 0 ವಿಥೌಟ್ ಬ್ರೆತ್. ಈಸ್ ಆಲ್ಸೋ ಕಾಲ್ಡ್ ಆಸ್ ಬಾಹ್ಯ ಕುಂಭಕ. ಸಮಸ್ಥಿತಿ. ಇವೆರಡನ್ನು ಮಾಡಬೇಕಾದ್ರೆ 2 ಕೈಗಳು ಚಿನ್ಮುದ್ರೆ. ಮನಸ್ಸಿನಲ್ಲಿ ಕೌಂಟ್ಸ್ ಮಾಡ್ಕೊಳ್ಬಹುದು ಸ್ನೇಹಿತರೆ. ಬೆನ್ನು ನೇರವಾಗಿ ಇಟ್ಕೊಂಡು ಅನುಭವಿಸಬೇಕು. ಆ ಶ್ವಾಸದ ಆನಂದವನ್ನು ಅನುಭವಿಸಬೇಕು. ಶ್ವಾಸ ಎಷ್ಟು ಅವಶ್ಯಕತೆ, ಅದರ ಒಳ್ಳೆಯ ಗಾಳಿ ಸಿಗುವಾಗ, ಒಳ್ಳೆಯ ಆಕ್ಸಿಜನ್ ಸಿಗುವಾಗ ಇದನ್ನ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಅಭ್ಯಾಸ ಮಾಡಿಕೊಂಡು ನಾವು ಆರೋಗ್ಯವನ್ನು ಕಾಪಾಡಿಕೊಳ್ಬಹುದಾಗಿ. ಕೊನೆಯದಾಗಿ ನಾನು ಇನ್ನೊಂದು ಹೇಳ್ಕೊಡ್ತಾ ಇದ್ದೀನಿ ಈಗ. ಆ ಪ್ರಾಣಾಯಾಮದ ಹೆಸರು ಭ್ರಮರಿ ಪ್ರಾಣಾಯಾಮ. ಭ್ರಮರ ಮೀನ್ಸ್ ಹನಿಬಿ. ಹನಿಬಿ, ಜೇನು ದುಂಬಿಯ ಆ ಶಬ್ದ ತರಂಗ, ಆ ದುಂಬಿಯ ರೆಕ್ಕೆ ಬಡಿಯುವ ಅಥವಾ ಅದರ ಶಬ್ದ ತರಂಗಗಳು ಯಾವ ರೀತಿ ಬರುತ್ತೋ ಈ ರೀತಿ ಬರೋದ್ರಿಂದ ಇದಕ್ಕೆ ಭ್ರಾಮರಿ, ಭ್ರಮರಿ ಎರಡೂ ಒಂದೇ ಸ್ನೇಹಿತರೆ. ಭ್ರಮರಿ ಪ್ರಾಣಾಯಾಮ ಈ ನಡುವೆ ಬಹಳಷ್ಟು ಕೋವಿಡ್ಗೆ ಸಂಬಂಧಪಟ್ಟಂತೆ ಸಾಕಷ್ಟು ಜನರಿಂದ ಗೊತ್ತಾಗ್ತಾ ಇದೆ, ನಮಗೆ ಹೆಚ್ಚು ಪ್ರಯೋಜನ ಇದೆ ಎಂಬುದಾಗಿ. ಹಾಗೆ ಈ ಪ್ರಾಣಾಯಾಮ ಮಾಡೋದಕ್ಕೆ ಸ್ವಲ್ಪ ನಾನು ಕಲಿಯುವುದಿನ್ನೂ ಸಾಗರದಂತಿದೆ. ನಾನೇ ಸರ್ವಜ್ಞನೆಂಬುವನು ಗರ್ವದಿಂದ ಆದವನೇ, ಎಲ್ಲರೊಳಗೆ ಒಂದೊಂದು ನುಡಿ ಕಲಿತು ವಿದ್ಯೆಯ ಪರ್ವತವೇ ಆದ ಸರ್ವಜ್ಞ ಅನ್ನುವಂತೆ ನನಗೆ ನಿನ್ನೆ ಮೊನ್ನೆ ಗೊತ್ತಾಯ್ತು. ನಮ್ಮ ಈ ನಾಲಿಗೆಯ ತುದಿಯನ್ನು ಒಳ ನಾಲಿಗೆಯ ಭಾಗಕ್ಕೆ ತಾಕಿಸಬಹುದು ಅಂತ ನಾನು ಕೇಳಿದೆ. ಪರವಾಗಿಲ್ಲ, ಒಳ್ಳೆಯ ವಿಚಾರಗಳಿದ್ರೆ ಎಲ್ಲ ಕಡೆಯಿಂದ ಬರಲಿ ನಮ್ಮ ಕಡೆಗೆ. ಇದರಿಂದ ಆ ಕಿರುನಾಲಿಗೆ ಸ್ಪರ್ಶ ಮಾಡುವಂತಹದ್ದು ಅಮೃತ ಉತ್ಪತ್ತಿ ಆಗುತ್ತದೆ ನಮ್ಮ ಈ ಗಳಗ್ರಂಥಿಯ ಭಾಗದಲ್ಲಿ. ಅದರಲ್ಲಿ ಈ ಪ್ರಾಣಾಯಾಮ ವಿಶೇಷವಾಗಿ ಥ್ರೋಟ್ನ ಭಾಗಕ್ಕೆ ಬಹಳಷ್ಟು ಅನುಕೂಲ ಆಗೋದ್ರಿಂದ ಈ ಪ್ರಾಣಾಯಾಮ ಶ್ವಾಸೋಚ್ಛ್ವಾಸಗಳ ಆ ಶಬ್ದ ತರಂಗಗಳು ನಮ್ಮ ಮೆದುಳಿಗೂ ಬಹಳಷ್ಟು ಪ್ರಯೋಜನವಾಗುತ್ತದೆ. ಆ ನಂತರ ನಾವು ಧ್ಯಾನಕ್ಕೆ ಕುಳಿತುಕೊಳ್ಳಲು ಅತ್ಯಂತ ಸಹಕಾರಿಯಾಗುವ ಪ್ರಾಣಾಯಾಮ ಅಂತ ಹೇಳಿದ್ದೇವೆ. ದಿನನಿತ್ಯದಲ್ಲಿ ನಾವು ಅಭ್ಯಾಸದಲ್ಲಿ ಇಟ್ಕೊಂಡಿದ್ದೇವೆ ಈ ಪ್ರಾಣಾಯಾಮ. ಭ್ರಮರಿ ಪ್ರಾಣಾಯಾಮ ಯಾವತ್ತೂ ಮಿಸ್ ಮಾಡೋದಿಲ್ಲ ನಾವು. ಹಾಗೆ ವಿಶೇಷವಾಗಿ ಹೆಬ್ಬೆರಳು ಮೃದುವಾಗಿ ಕಿವಿಯ ಒಳಗಡೆ ಮೃದುವಾಗಿ, ಜೋರಾಗಿ ಒತ್ತಬೇಕಾಗಿಲ್ಲ. 2 ಕಣ್ಣುಗಳನ್ನು ನಿಮ್ಮ ತೋರ್ಬೆರಳು ಮಧ್ಯದ ಬೆರಳಿನ ಕಣ್ಣುಗಳ ಭಾಗ ಮೃದುವಾಗಿ, ನಿಮ್ಮ ಮೂಗಿನ ಕೆಳಕ್ಕೆ ನಿಮ್ಮ ಮುಂಗುರದ ಬೆರಳು, ತುಟಿಯ ಕೆಳಭಾಗಕ್ಕೆ ನಿಮ್ಮ ಕಿರುಬೆರಳು, ಇಷ್ಟು ಬಂದು ಬೆನ್ನು ನೇರವಾಗಿರಿಸಿ ಕೇವಲ 3 ಬಾರಿ ನಾನು ಮಾಡ್ತಾ ತೋರಿಸ್ತಾ ಇದ್ದೇನೆ ನೋಡ್ಕೊಳ್ಳಿ.
ಮೊದಲಿಗೆ ಒಳಗಿನ ಶ್ವಾಸ ಹೊರಚೆಲ್ಲಿ, ನಂತರ ಮೂಗಿನ ಮುಖಾಂತರ ತುಂಬಿಕೊಂಡ ಶ್ವಾಸ ನಾವು ಮಕಾರದೊಂದಿಗೆ ಹೊರ ಹಾಕ್ತಿದ್ದೇವೆ. ಮತ್ತೆ ಮೂಗಿನ ಮುಖಾಂತರ ಬ್ರೀದಿನ್, ಬಾಯಿ ಓಪನ್ ಮಾಡಬಾರ್ದು. ಕೊನೆಯ ಬಾರಿ ಎಡಗೈ ಹಸ್ತದ ಮೇಲೆ ಬಲಗೈ ಹಸ್ತ. ಇದಕ್ಕೆ ಬ್ರಹ್ಮ ಮುದ್ರೆ ಎನ್ನುತ್ತೇವೆ ಅಥವಾ ಧ್ಯಾನ ಮುದ್ರೆ ಎನ್ನುತ್ತೇವೆ. ಬೆನ್ನು ನೇರವಾಗಿದ್ದು ಕೇವಲ 1-2 ನಿಮಿಷಗಳ ಕಾಲ ಮೌನತೆಯನ್ನು ತಂದುಕೊಳ್ಳುವ. ಮನೋತರಂಗಗಳು ಸಾವಕಾಶವಾಗಿ ಶಾಂತ ಸ್ಥಿತಿಗೆ ಬರುತ್ತವೆ. ಬಾಹ್ಯ ಪ್ರಪಂಚದ ಎಲ್ಲ ಆಗುಹೋಗುಗಳನ್ನು ಮರೆಯುತ್ತಾ DVG ಅವರು ಹೇಳಿದ್ದಾರೆ, 2 ಕೋಣೆಗಳ ನೀ ಮಾಡು ಮನದಾಲಯದಿ, ಲೋಗರಾಟಗಳ ನಾಡು ಹೊರ ಕೋಣೆಯೊಳಗೆ, ವೀರನಿ ಸೊಬ್ಬನೆ ಒಳಮನೆಯೊಳು ಶಾಂತಿಯಲ್ಲಿ, ವರ ಯೋಗ ಸೂತ್ರವಿದು ಮಂಕುತಿಮ್ಮ. ಯೋಗದಲ್ಲಿ ಮಾತ್ರ ಬರತಕ್ಕಂಥ ಈ ಧ್ಯಾನ, ಮನೋನಿಗ್ರಹ, ಮನೋಶಾಂತತೆಯನ್ನು ಕಾಯ್ದುಕೊಳ್ಳೋಣ. ಸಾವಕಾಶವಾಗಿ ಮತ್ತೊಮ್ಮೆ ನಮ್ಮ ಶ್ವಾಸೋಚ್ಛ್ವಾಸಗಳನ್ನು ಗಮನಿಸುತ್ತಾ ಹೊರ ಪ್ರಪಂಚಕ್ಕೆ ಹೊರಟಿದ್ದೇವೆ. ಒಮ್ಮೆ ಶ್ವಾಸ ಹೊರ ಹಾಕಿ ತಾಳ್ಮೆಯ ಪೂರಕ ಒಮ್ಮೆ ಓಂಕಾರನಾದ ಮತ್ತೊಮ್ಮೆ ಪೂರಕ ಮಕಾರನಾದ ಓಂಕಾರ ಝೇಂಕಾರ ನಾದಗಳ ನಾದಾನುಸಂಧಾನದ ನಂತರ ಸಾವಕಾಶವಾಗಿ ನಾವು ಪೂರ್ಣ ಜಾಗೃತ ಸ್ಥಿತಿಗೆ ಹಸ್ತಗಳ ಪರಸ್ಪರ ಶಾಖವನ್ನು ಕಣ್ಣು ಕಿವಿಗಳ ಸುತ್ತಲಿನ ಭಾಗಕ್ಕೆ ಬೆಚ್ಚನೆಯ ಸ್ಪರ್ಶ, ನಂತರ ಕಿವಿಗಳ ಭಾಗಕ್ಕೂ ಬೆಚ್ಚನೆಯ ಸ್ಪರ್ಶ. ಶಾಂತಿ ಮಂತ್ರದೊಂದಿಗೆ ಇಂದಿನ ತರಗತಿಯನ್ನು ಮುಕ್ತಾಯ ಮಾಡ್ತಿದ್ದೇನೆ. ಒಮ್ಮೆ ಶ್ವಾಸ ಹೊರ ಹಾಕುವುದು, ನಂತರ ಶ್ವಾಸ ತುಂಬಿಕೊಳ್ಳುವುದು. ಅಸತೋ ಮಾ ಸದ್ಗಮಯ ತಮಸೋ ಮಾ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಅಮೃತಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಜೈ ಗುರುದೇವ್. ಎಲ್ಲರಿಗೂ ನಮಸ್ಕಾರಗಳು. ಅಸತ್ಯದಿಂದ ಅಸತ್ಯದ ಕಡೆಗೆ, ತಮಸ್ಸು ಕತ್ತಲೆಯಿಂದ ಬೆಳಕಿನ ಕಡೆಗೆ, ಮೃತ್ಯೋರ್ಮ ಅಮೃತಂಗಮಯ, ನಮ್ಮನ್ನು ಈ ದಿನ ಕಾಡುತ್ತಿರತಕ್ಕಂಥ ಈ ತೊಂದರೆಗಳಿಂದ ಮುಕ್ತವಾಗಿಸಿ ಜಯದ ಕಡೆಗೆ ಯೋಗ ಮಾರ್ಗವನ್ನು ತೋರಿಸಿಕೊಟ್ಟಂತಹ
ಎಲ್ಲ ಮುನಿವರಿಯರಿಗೂ, ಅದರಲ್ಲೂ ಪತಂಜಲಿ ಮಹಾಮುನಿಗಳು ಮೊದಲುಗೊಂಡು ಎಲ್ಲ ನಮ್ಮ ಗುರುಗಳೆಲ್ಲರಿಗೂ ನಾವು ವಂದಿಸುತ್ತಾ ಇಂದಿನ ತರಗತಿಯನ್ನು ಮುಕ್ತಾಯ ಮಾಡೋಣ. ಜೈ ಗುರುದೇವ್. ನಮಸ್ಕಾರ ಸ್ನೇಹಿತರೆ.